ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೆತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸತ್ಶಾಸ್ತ್ರಪ್ರವಚನಾಶಕ್ತಾನ್ ಎಲೆಮಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರದಿಯಾಂತಾನ್ ನಮಸ್ತೆ ಗುರು ಮಮ. ಹರಿ ಓಂ. ಶ್ರೀಶಾ ಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ 180 ಗದ್ಯ ಮಧ್ಯೆ 81ನೇ ಗದ್ಯ ನಾವು ಚಿಂತಿಸುತ್ತಿದ್ದೆವು. ಅದರ ಹೆಸರು ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದುದರಿಂದ ಸಕಲ ಪುರಾಣದಿಂದ ವ್ಯಕ್ತನಾದವನು ಒಬ್ಬನೇ, ಅವನೇ ಪುರುಷೋತ್ತಮ ಎಂಬುದು ತಾತ್ಪರ್ಯ. ಪುರಾಣಗಳಲ್ಲಿ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಎಂಬುದಾಗಿ 6 ಪುರಾಣಗಳು ಸೇರಿ 17 ಪುರಾಣಗಳಿದೆ. ಒಟ್ಟು 4 ಲಕ್ಷ ಶ್ಲೋಕಗಳು. ಪ್ರಸ್ತುತ ಸಾತ್ವಿಕ ಪುರಾಣ 6 ಮುಗಿಸಿ ರಾಜಸ ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣವನ್ನು ಅವಲೋಕಿಸುತ್ತಿದ್ದೆವು. ಬ್ರಹ್ಮಾಂಡ ಪುರಾಣದಲ್ಲಿಯೂ ಬೃಹದಾರಣ್ಯಕ ಭಾಷ್ಯದಲ್ಲಿ ಉದಾಹರಿಸಿದ ಶ್ರೀಮದಾನಂದ ತೀರ್ಥರ ಬ್ರಹ್ಮಾಂಡ ಪುರಾಣದ ವಚನಗಳನ್ನು ನೋಡಿದ ನಂತರ ವಿಷ್ಣು ತತ್ವ ನಿರ್ಣಯದಲ್ಲಿ ಉದಾಹರಿಸಿರುವ ಬ್ರಹ್ಮಾಂಡ ಪುರಾಣದ ವಚನವನ್ನು ಚಿಂತಿಸೋಣ. ಶ್ರೀಮದಾನಂದ ತೀರ್ಥರು ಉದಾಹರಿಸಿದ ವಾಕ್ಯಗಳು ಅಂದರೆ ಅದು ಅಮೃತದಲ್ಲಿ ಅಮೃತದಂತೆ ಸುಸಂದರ್ಭೋಚಿತವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರವಾಗಿಯೇ ಅವರು ಆರಿಸಿರುವ ವಚನಗಳು ಅತಿ ಶ್ರೇಷ್ಠ ಮಟ್ಟದಾಗಿರುತ್ತದೆ. ಅದರಲ್ಲಿ ಯಾವ ಸಂಶಯವೂ ಬೇಡ. ವಿಷ್ಣು ತತ್ವ ನಿರ್ಣಯದಲ್ಲಿ ಪುರಾಣ ಪುರುಷೋತ್ತಮವನ್ನು ತಿಳಿಸುವ ಬಗೆ ಹೇಗೆ ಎಂದರೆ, ಮೊಟ್ಟ ಮೊದಲಿಗೆ ಯಾವುದಕ್ಕೆ ಪುರಾಣ ಅಂತ ಹೇಳಬೇಕು. ಪುರಾಣ ಅಂದರೆ ಶಾಸ್ತ್ರ ಅಂದರೆ ಯಾವುದಕ್ಕೆ ಹೇಳಬೇಕು ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಸಿಕ್ಕಿದ್ದೆಲ್ಲ ನಾವು ಶಾಸ್ತ್ರ ಅಂತ ಹೇಳುವಂತಿಲ್ಲ. ಶಾಸ್ತ್ರಕ್ಕೆ ಅನುಕೂಲವಾದದ್ದು ಯಾವುದು, ಶಾಸ್ತ್ರಕ್ಕೆ ಅನಾನುಕೂಲವಾದದ್ದು ಯಾವುದು, ಶಾಸ್ತ್ರದ ಮುಖ್ಯ ಪ್ರಮೇಯ ಏನು ಎಂಬುದನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸಿದ್ದಾರೆ. ಅದನ್ನು ಶ್ರೀಮದಾನಂದ ತೀರ್ಥರು ವಿಷ್ಣು ತತ್ವ ನಿರ್ಣಯದಲ್ಲಿ ವಿಷ್ಣು ಸರ್ವೋತ್ತಮ ಅಂತ ತಿಳಿಸುವರಲ್ಲಿ ಇದನ್ನು ಉದಾಹರಿಸಿದ್ದಾರೆ. ಋಗಾದ್ಯ ಭಾರತಂ ಚೈವ ಪಂಚರಾತ್ರಾಮತಾಖಿಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚ ಏತದಾತ್ಮಕಂ ಯೇ ಚ ಅನುಯಾಯಿತೇಷಾಂ ಸರ್ವೇ ತೇ ಸದಾಗಮಾಃ ದುರಾಗಮತನ್ಯೇ ಯೇ ತೇ ನ ಜ್ಞೇಯೋ ಜನಾರ್ದನಃ ಜ್ಞೇಯಃ ಯೇ ತೈಃ ಸದಾ ಯುಕ್ತೈಃ ಭಕ್ತಿಮದ್ಭಿಃ ಸುನಿಶ್ಚಿತೈಃ ನ ಚ ಕೇವಲ ತರ್ಕೇಣ ನಾಕ್ಷಜೇನ ನ ಕೇನಚಿತ್ ಕೇವಲಾಗಮ ವಿಜ್ಞೇಯೋ ಭಕ್ತೇರೇವ ನ ಚಾನ್ಯತಾ. ಶಾಸ್ತ್ರ ಎಂದರೆ ಕೇವಲ ಇದು 4 ಉಪನಿಷತ್ತು, ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಮತ್ತು ಪುರಾಣಗಳು ಅಂತ ಹೇಳಿದ್ರಿಂದ 18 ಪುರಾಣಗಳು ಅಂತ ಆಯಿತು. ಆದರೆ ಒಂದು ವಿಧಿ, ಕಂಡೀಷನ್ ಅದು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಏಚ ಅನುಯಾಯಿನ ತೇಷಾಂ, ಯಾವುದು ಈ 7 ಗ್ರಂಥಕ್ಕೆ ಅನುಸಾರಿಯಾಗಿರುತ್ತೋ ಅದಕ್ಕೆ ಪುರಾಣ ಅಂತ ಹೆಸರು, ಅದಕ್ಕೆ ಸ್ವತಂತ್ರ, ಅದಕ್ಕೆ ಪ್ರಮಾಣ ಅಂತ ಹೇಳಬೇಕು. ಅದಕ್ಕೆ ಯಾವುದು ಸಹಾಯವಲ್ಲವೋ ಅದು ದುರಾಗಮ ಅಂತ ತಿಳಿಯಬೇಕು. ಆ ದುರಾಗಮದಿಂದ ಜನಾರ್ದನ ತಿಳಿಯುವುದಿಲ್ಲ. ಇದನ್ನು ತಿಳಿಯಲು ಸಹ ಸದಾ ಯುಕ್ತಿ ಮತ್ತು ಭಕ್ತಿ ಜೊತೆಯಲ್ಲಿ ಸೇರಿರ್ತದೆ. ಸುನಿಶ್ಚಿತೈ ಯಾವ ಭಕ್ತರು ಮಾತ್ರ ಈ ರೀತಿಯಲ್ಲಿ ಯುಕ್ತಿ ಅನುಸಂಧಾನದಿಂದ ಭಕ್ತನುಸಂಧಾನದಿಂದ ತಿಳಿದಾಗ ಮಾತ್ರ ಭಗವಂತನ ಜ್ಞಾನ ಬರುತ್ತೆ, ಇಲ್ಲದರೆ ಇಲ್ಲ.
ಇದು ನಮಗೆ ಪ್ರತಿ ಕ್ಷಣವೂ ನಮ್ಮ ಮನಸ್ಸಲ್ಲಿರಬೇಕು. ಪ್ರತಿ ಹೆಜ್ಜೆಯಲ್ಲಿಯೂ ಇದನ್ನು ಅನುಸರಿಸಬೇಕು. ಇದೇ ಪುರಾಣ ಪುರುಷೋತ್ತಮದ ಮೂಗಿನ ದಾರ ಅಂತ. ಎತ್ತುಗಳಿಗೆ ಹೋಗೋಕ್ಕೆ ಹೇಗೆ ಮೂಗಿನ ದಾರ ಹಾಕಿ ಅದರ ವೇಗವನ್ನು ಸಾಧಿಸುತ್ತಾರೋ ಹಾಗೂ ನಮ್ಮ ಬುದ್ಧಿಯಲ್ಲಿ ಈ ಭಗವಂತನ ಪ್ರಜ್ಞೆ ತಿಳಿಯಬೇಕಂದ್ರೆ ಯಾವುದು ಶಾಸ್ತ್ರ ಎಂಬತಕ್ಕಂಥ ಮೂಗಿನ ದಾರವನ್ನು ನಾವು ಹಾಕಿಕೊಳ್ಳಬೇಕು. ಇದು ಜರಡಿಯಂತೆ, ಫಿಲ್ಟರ್ ಅಂತೆ. ಯಾವುದಕ್ಕೆ ಅನುಕೂಲವಾಗುತ್ತೆ ಅದು ಶಾಸ್ತ್ರ ತಿಳಿಯಬೇಕು. ಯಾವುದು ಅನಾನುಕೂಲವಾಗುತ್ತೋ, ಅದಕ್ಕೆ ವಿರುದ್ಧವಾಗಿರುತ್ತೋ ಅದನ್ನು ದುರಾಗಮ ಅಂತ ತಿಳಿಯಬೇಕು ಎಂಬತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು. ಇದು ಪುರಾಣ ಪುರುಷೋತ್ತಮನನ್ನು ತಿಳಿಯುವ ಶ್ರೇಷ್ಠ ಬಗೆಯಾಗಿದೆ. ಮತ್ತೆ ವಿಷ್ಣು ತತ್ವಜ್ಞಾನದಲ್ಲಿ ಇನ್ನೊಂದು ವಚನವನ್ನು ಉದ್ಧರಿಸ್ತಾ ಇದ್ದಾರೆ. ನಿತ್ಯ ವೇದ ಸಮಸ್ತಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಸರ್ಗೇ ಸರ್ಗೇ ಮುನೈವೇತ ಉದ್ಗೀರ್ಯಂತೆ ತಥೈವ ಚ ತತ್ಕ್ರಮೇಣ ಚ ಇತೈ ವರ್ಣೈಃ ಸ್ವೈರೈವ ನಾನ್ಯತಾ ಜನ್ಮಾಂತರೇಷು ತಸ್ತಾಸ್ತು ವಾಸುದೇವ ಪ್ರಸಾದತಃ ಮುನೀನಾಂ ಪ್ರತಿಭಾಸ್ಯಂತಿ ಭಾಗೇನೈವ ನ ಸರ್ವಶಃ ಯತಸ್ತಾ ಹರಿಣಾ ದೃಷ್ಟಾ ಶ್ರುತಯೇವಾಪರೈ ಜನೈಃ ಶ್ರುತಯೋಃ ದೃಷ್ಟಯಶ್ಚೇತಿ ತೇನೋ ಉಚ್ಯಂತೆ ಪುರಾತನೈಃ ತದುತ್ಪತ್ತಿವತಶ್ಚೈವ ಭವೇದ್ವ್ಯಕ್ತಿಮಪೇಕ್ಷತು ಚೇತನಸ್ಯ ಜನಿರ್ಯದ್ವಾ ಉದುಚ್ಯತೆ ಸರ್ವಲೌಕಿಕೈಃ ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ಯೇತೈವ ತು ಕ್ರಿಯಂತೆ ಅತತ್ವ ನಿತ್ಯಾನಿ ತದರ್ಥಂ ಪೂರ್ವಸರ್ಗವತ್ ವೇದಾನಾಂ ಸೃಷ್ಟಿವಾಕ್ಯಾನಿ ಭವೇದ್ವ್ಯಕ್ತಪೇಕ್ಷೆಯಃ ಅವಾಂತರಾಭಿಮಾನೀನಾಂ ದೇವಾನಾಂ ವಾ ವಿಪೇಕ್ಷೆಯಃ ನಾನಿತ್ಯತ್ವಾತ್ ಕುತಸ್ತೇಷಾಂ ಅನಿತ್ಯತ್ವಂ ಸ್ಥಿರಾತ್ಮನಾಂ. ವಿಷ್ಣು ತತ್ವದಲ್ಲಿ ಹೇಳಿರ್ತಕ್ಕಂಥ ಈ 108 ಪದಗಳೇನಿದೆ, ಪ್ರತಿ ಪದಕ್ಕೂ 108 ಅರ್ಥಗಳನ್ನು ನಾವು ತಿಳಿಯಬಹುದಾಗಿದೆ. ಆದರೆ ಬ್ರಹ್ಮಾಂಡ ಪುರಾಣದ ಅತೀ ಶ್ರೇಷ್ಠವಾದ ವಾಕ್ಯ ಇದು ಅಂತ ನಾವು ತಿಳ್ಕೊಳ್ಳಬಹುದು. ಸಮಸ್ತವು ಭಗವಂತನ ಶತನಾಮಾವಳಿ. ನಿತ್ಯ ವೇದಾಃ ಸಮಸ್ತಶ್ಚ ಎಂಬುದನ್ನು ಮೊಟ್ಟ ಮೊದಲಿಗೆ ತಿಳಿಸಿದ್ದಾರೆ. ವೇದ ನಿತ್ಯ, ಅಪೌರುಷೀಯವಾದದ್ದು, ಸ್ವತಃ ಪ್ರಮಾಣವಾದದ್ದು, ಅನಾದಿ ನಿತ್ಯವಾದದ್ದು ವೇದ. ಆದ್ದರಿಂದ ವೇದಕ್ಕೆ ಯಾವ ರೀತಿಯಾದ ದೋಷ ಬರುವುದಿಲ್ಲ. ಹಾಗಾದರೆ ಎಲ್ಲಿರುತ್ತೆ ಇದು ನಿತ್ಯವಾದದ್ದು ಅಂದರೆ, ವೇದ ಜಡ ಸ್ವರೂಪವಲ್ಲ. ಅಂದರೆ ಶಾಶ್ವತಾ ವಿಷ್ಣು ಬುದ್ಧಿಗಾಹ, ನಿತ್ಯವಾಗಿ ಭಗವಂತ ನಿತ್ಯ, ಅವನ ಬುದ್ಧಿಯಲ್ಲಿ ಸ್ಥಿರವಾಗಿರುತ್ತದೆ. ಸರ್ಗೇ ಸರ್ಗೇ ಮುನೈವೇತ ಉದ್ಗೀರ್ಯಂತೆ ತಥೈವ ಚ. ಭಗವಂತ ವಿಷ್ಣು ರೂಪದಲ್ಲಿರ್ತಕ್ಕಂಥದ್ದು ಆಯಾ ಕಾಲಕ್ಕೆ ಬೇರೆ ಬೇರೆ ರೂಪದಿಂದ ಭಗವಂತ ಅದನ್ನು ಉಚ್ಚರಿಸುತ್ತಾನೆ. ಅಂದರೆ ಅದು ಮೂಲದಲ್ಲಿ ಭಗವಂತನ ಬುದ್ಧಿಯಲ್ಲಿ ಇರುತ್ತೆ. ಈ ರೀತಿಯಲ್ಲಿ ಅತಿ ಶ್ರೇಷ್ಠವಾದ ಈ ಪುರಾಣ ವಚನ ಎಂಬತಕ್ಕಂಥದ್ದು ಪುರಾಣ ಪುರುಷೋತ್ತಮನನ್ನು ಎತ್ತಿ ಕೊಂಡಾಡುವ ವಚನವಾಗಿದೆ. ಮುಂದೆ ತತ್ವಜ್ಯೋತದ ಒಂದು ಪದವನ್ನು ತಿಳಿಯೋಣ. ನ ಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವಮೇಶ್ವರಃ ಸದಾ ಪಶ್ಯತೆ ತೇನೈದಂ ನ ಮಾಯಾ ಇತ್ಯವಧಾರ್ಯತಾಂ ಅಪರೋಕ್ಷದೃಶ್ಯ ಮಿಥ್ಯಾ ದರ್ಶನಂ ನ ಕ್ವಚಿತ್ ಭವೇತ್ ಸರ್ವಾಪರೋಕ್ಷವಿದ್ ವಿಶ್ವದೃಕ್ ತನ್ನ ತನ್ಋಷ. ತತ್ವದಲ್ಲಿ ಆಟವಾಡತಕ್ಕಂಥದ್ದು. ಯಾರು ಮಾಯಾವಿಗಳೋ, ಅಂದರೆ ಕಣ್ಣು ಕಟ್ಟು ವಿದ್ಯೆ ಹಿಡಿದು ನಮಗೆ ತೋರಿಸ್ತಕ್ಕಂಥ ಹಣವನ್ನಾಗಲಿ ಪದಾರ್ಥವಾಗಲಿ ಅವರ ಕಣ್ಣಿಗೆ ಅದು ಕಾಣಿಸುವುದಿಲ್ಲ. ಆದ್ದರಿಂದ ಅದಕ್ಕೆ ಕಣ್ಕಟ್ಟು ವಿದ್ಯಾ ಅಂತ ಹೆಸರು, ಅದಕ್ಕೆ ಮಿಥ್ಯಾ ಅಂತ ಹೆಸರು. ಆದರೆ ಭಗವಂತ ಸೃಷ್ಟಿಸಿರುವ ಈ ಜಗತ್ತು ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಇದು
ಮಾಯಾವಿಗಳಂತೆ ಅಲ್ಲ, ಇದು ಸತ್ಯವಾದುದು, ಆದರೆ ಅನಿತ್ಯವಾದುದು. ಯಾರು ಜಗತ್ತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ, ಇದು ಭಗವಂತನ ಸೃಷ್ಟಿ ಕಾರ್ಯ ಎಂದು ತಿಳಿದಾಗ ಭಗವಂತನ ಅಪರೋಕ್ಷವಾಗುತ್ತದೆ ಎಂಬುದು ಎಂಬ ತಾತ್ಪರ್ಯ. ಮುಂದೆ ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸುತ್ತಾರೆ. ಉಕ್ತ ರಾಮಕಥಾ ಅಪಿ ಅಸ್ಮಿನ್ ಮಾರ್ಕಂಡೇಯ ಸಮಾಖ್ಯಯ ತಸ್ಮಾತ್ ಭಾರತೇನ ಉಕ್ತಂ ತದ್ದಿರೈವಾಸ್ಯ ಕುತ್ರಚಿತ್ ಅತ್ರೋಕ್ತಂ ಸರ್ವಶಾಸ್ತ್ರೇಷು ನಹಿ ಸಮ್ಯಕ್ ಉದಾಹೃತಂ. ಮಹಾಭಾರತ ಎಂಬತಕ್ಕಂಥದ್ದು ಶ್ರೇಷ್ಠತೆಯನ್ನು ತಿಳಿಸ್ತಾ ಇದ್ದಾರೆ. ಸರ್ವಶಾಸ್ತ್ರದ ಸಾರ ಮಹಾಭಾರತವಾಗಿದೆ. ಅಲ್ಲಿ ಉಕ್ತವಾದದ್ದು ಎಲ್ಲೆಲ್ಲಿಯೂ ಸಿಗುವುದೇ ಇಲ್ಲ, ಬೇರೆ ಕಡೆ ಅನುಕ್ತವಾದದ್ದು ಇಲ್ಲಿ ಸಿಗುತ್ತೆ ಎಂಬತಕ್ಕಂಥದ್ದು ಮಹಾಭಾರತ ಲಕ್ಷಣವನ್ನು ತಿಳಿಸ್ತಾ ಇದ್ದಾರೆ. ಮಹಾಭಾರತ ಎಂಬುದು ಪ್ರಾಮಾಣ್ಯ ಗ್ರಂಥಗಳಲ್ಲಿ ಇದು ಒಂದಾಗಿದೆ ಎಂಬುದು ಮರೆಯಬಾರದು. ಮತ್ತೆ ತಿಳಿಸ್ತಾ ಇದ್ದಾರೆ. ಯಸ್ಯ ಪ್ರಸಾದಾತ್ ಪರಮಂ ವಿಂದತಿ ತೇ ಶೇಷಃ ಸುಪರ್ಣಃ ಗಿರೀಶಃ ಸುರೇಂದ್ರಃ ಮಾತಾ ಚ ಯೇಷಾಂ ಪ್ರಥಮೈವ ಭಾರತೆ ಸಾ ದ್ರೌಪದಿ ನಾಮ ಬಭೂವ ಭೂಮೋ ಯಾ ಮಾರುತಾತ್ ಗರ್ಭಮದತ್ತ ಪೂರ್ವಂ ತೇಷಾಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾಂ ಚತುರಃ ಕುಮಾರಾನ್ ಸಾ ದ್ರೌಪದಿ ನಾಮ ಬಭೂಮ ಭೂಮೌ. ದ್ರೌಪದಿಯ ಜನ್ಮ ರಹಸ್ಯವನ್ನು ತಿಳಿಸತಕ್ಕಂಥ ಸಂದರ್ಭವಾಗಿದೆ ಇದು. ಮುಂದೆ ಗೀತಾ ತಾತ್ವದಲ್ಲಿ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತತ್ವಜ್ಞಾತ್ ಮುಚ್ಯತೆ ಅಂಜಸಾ ನ ಭಾರತ ಸಮಂ ಶಾಸ್ತ್ರಂ ಕುತಯೇ ವಾ ನಯೋ ಸಮಂ ಭಾರತಂ ಸರ್ವವೇದಾಶ್ಚಾತ್ವಲಮಾರೋಪಿತಃ ಪುರಾ ದೇವೈಃ ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸೈಸ್ತೈವಾಗ್ನೇಯ ತತ್ರ ತತ್ಯಾಚ್ಯುತ ಭಾರತಂ ಮಹತ್ವದ್ಭಾರತತ್ವಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಸ್ವಯಂ ನಾರಾಯಣೋ ದೇವೈಃ ಬ್ರಹ್ಮರುದ್ರಾದಿಪೂರ್ವಕೈಃ ಆರ್ತಿತಾಭ್ಯಾಸತಂ ಪ್ರಾಪ್ಯ ಕೇವಲಂ ತತ್ವನಿರ್ಣಯಂ ಚಕಾರ ಪಂಚಮಂ ವೇದ ಮಹಾಭಾರತ ಸಂಜ್ಞಿತಂ. ಗೀತಾ ತಾತ್ಪರ್ಯ ಉಪೋದ್ಘೋತದಲ್ಲಿ ಗೀತಾ ಹೇಗೆ ಹುಟ್ಟಿತು, ಯಾತಕ್ಕೋಸ್ಕರ ಹುಟ್ಟಿತು ಎಂಬುದರಲ್ಲಿ ಇದರ ಶಾಸ್ತ್ರದ ಸಾರ ಮತ್ತು ಭಗವದ್ಗೀತೆ ಹೇಗೆ ಪ್ರಾಮಾಣ್ಯವಾಗಿತ್ತು ಎಂಬತಕ್ಕಂಥ ಹಿನ್ನೆಲೆಯನ್ನು ಅತಿ ಸುಂದರವಾಗಿ ತಿಳಿಸಿದೆ ಬ್ರಹ್ಮಾಂಡ ಪುರಾಣ. ಮುಂದೆ ಗೀತಾ ತಾತ್ಪರ್ಯದಲ್ಲಿ ಉದಾಹರಿಸಿರುವ ವಾಕ್ಯ ಯತೆ ಇಂದ್ರೇಣ ಪುರಾ ದೃಷ್ಟಂ ಅಪಶ್ಯಸ್ಸೋ ಅರ್ಜುನೋಪಿ ಸನ್ ತದನ್ನೇ ಕ್ರಮಯೋಗೇನ ತಶ್ಯತಾಂಶಾದಿದರ್ಶಿನಃ. ದೇವತೆಗಳು ಏನು ನೋಡುತ್ತಾರೆ, ಏನು ಮಾಡುತ್ತಾರೆ, ಅದು 101 ಅಂಶವೂ ಸಹ ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಅತಿ ಮಾನುಷ ಕ್ರಿಯೆಗಳು ದೇವತೆಗಳದು ಎಂದು ನಾವು ತಿಳಿಯಬೇಕು. ಅವ್ಯಕ್ತಂ ಪ್ರಕೃತಿಂ ಪ್ರಾಹು ಕೂಟಸ್ಥಂ ಚ ಅಕ್ಷರಂ ಚ ತಾಂ ಪ್ರಧಾನಮಿತಿ ಚ ಪ್ರಾಹು ಮಹಾಪುರುಷ ಇತ್ಯಪಿ ತಾಂ ಬ್ರಹ್ಮಮದಿತ್ಯಾಹು ಪರಂ ಜೀವ ಪರಂ ಚಿತಂ ತಸ್ಯ ಅಸ್ತು ಪರಮೋ ವಿಷ್ಣು ಯ ಬ್ರಹ್ಮ ಪರಮಂ ಮಹತ್. ಅತ್ಯಂತ ಪರಮರಾಗಿರ್ತಕ್ಕಂಥ ಇದರಲ್ಲಿ ಶ್ರೇಷ್ಠರಾದವರು ಬ್ರಹ್ಮದೇವರು. ಅವರಿಗೆ ಶಾಸ್ತ್ರಾರ್ಥವಾದಷ್ಟು ಇತರ ದೇವತೆಗಳಿಗೆ ಆಗುವುದಿಲ್ಲ, ದೇವತೆಗಳಿಗಾದಷ್ಟು ಋಷಿಗಳಿಗಾಗುವುದಿಲ್ಲ, ಋಷಿಗಳಿಗಾಗುವಷ್ಟು ಮನುಷ್ಯರಿಗೆ ಆಗುವುದಿಲ್ಲ. ಸಜ್ಜನರಿಗೆ ಮಾತ್ರ ಅದು ಕೊನೆಗೊಳ್ಳುತ್ತದೆ, ಅಧಮ ನೀಚ ಜನರಿಗೆ ಇದಂತೂ ಅರ್ಥವೇ ಆಗುವುದಿಲ್ಲ ಎಂಬುದು ತಾತ್ಪರ್ಯ. ಮುಂದೆ ಹೇಳುತ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾ ಇದ್ದಾರೆ. ಕಲ್ಪಯಾಮಾಸ ಮೂಢಬುದ್ಧಿ ನ ಸ್ವಯಂ ಮೂಢಬುದ್ಧಿಜಿನ ಸ್ವಯಂ ತತಃ ಸಂಮೋಹಯಾಮಾಸ
जनाज्ञास्वरांशकान् भगवान् वाग्भिः उरुग्राभिः अहिंसा वा अभि सा अच्छिವ ಹರಿಹಿ. ಭಗವಂತನೇ ಅನೇಕ ಅವತಾರಗಳಲ್ಲಿ ಬೌದ್ಧನಾಗಿ ಬಂದು ಮೋಹನವಾಗಿ ಜನರಿಗೆ ವಿರುದ್ಧವಾಗಿ ತಿಳಿಯುವಂತೆ, ದೇವತೆಗಳಿಗೆ ಸರಿಯಾಗಿ ತಿಳಿಯುವಂತೆ ಉಪದೇಶ ಮಾಡಿದನು. ಸ್ವತೋ ಮನಸ್ಥಿತಿ ವಿಷ್ಣು ಬ್ರಹ್ಮಭಾವ ಉದಾಹೃತಃ ಸರ್ವನಾಮ ಯತೋ ವಿಷ್ಣು ತದನ್ಯತಾರ್ಥಾನ್ನ ತು ಸ್ಮರೇತ್ ಸ್ಮರಂತು ಯಾವದರ್ಥ ಸ್ಯಾದನ್ಯತಾ ಸೋ ಆತ್ಮ ಸ್ಮೃತಃ. ಭಗವಂತನಲ್ಲಿ ಯಾವ ಅರ್ಥವು ನಾವು ನೋಡ್ತೀವಿ ಅದು ಬೇರೆ ಕಡೆ ನಾವು ಹೇಳಬಾರದು. ಆದ್ದರಿಂದ ಭಗವಂತನ ಶ್ರೇಷ್ಠತೆ ಎಲ್ಲಿ ಉಳಿಯುತ್ತೆ? ನಾವು ಎಲ್ಲವನ್ನೂ ಭಗವಂತನಂತೆ ನಾವು ಅರ್ಥವನ್ನು ಹೇಳಿದರೆ ಭಗವಂತನ ಉತ್ತಮತ್ವವನ್ನು ತಿಳಿದವರು ಯಾರೂ ಅನ್ಯರಲ್ಲಿ ಅದನ್ನು ಉಪಯೋಗಿಸುವುದಿಲ್ಲ ಅನ್ನರ್ಥ. ಭಾಗವತ ತಾತ್ಪರ್ಯದಲ್ಲಿ ಅನೇಕ ವಚನಗಳನ್ನು ಹೇಳಿದ್ದಾರೆ. ವೈಶ್ವಾನರೇ ಜ್ಯೋನಜ್ಜಾಂ ವಾಸೋ ಯೋ ವದೇಹ ಏವ ವಾ ವಿಧೂಯ ಸರ್ವಪಾಪಾನಿ ಯಾಂತಿ ಕಿಂಸುಗ್ಧಕೇಶವಂ ಅಶೇಷ ಜಗದಾಧಾರಃ ಶಿಂಶುಮಾರೋ ಹರಿಪರಃ ಸರ್ವೇ ಬ್ರಹ್ಮವಿದೋ ನ ತ್ವಾಂ ತಂ ಯಾಂತಿ ಪರಮಂ ಪದಂ. ವಾಸುದೇವಾಶ್ರಿತಾ ದೇವಾಃ ಬ್ರಹ್ಮಹತ್ಯಾ ಮುಕ್ತಬಂಧನಾಃ ಭೇದದೃಷ್ಟಾಭಿಮಾನೇನ ಚಾವೃತ್ತಿಂ ನೈವ ಯಾಂತಿ ತೇ ಭುಂಜಂತೆ ತು ಪೃಥಗ್ಭೋಗಾನ್ನಾನಂದಂ ತತ್ಸ್ವರೂಪಕಂ ಸ್ವರೂಪಂ ಚ ಪೃಥಂ ತೇಷಾಂ ಆವಿಷ್ಟಗ್ರಹವದ್ಭವೇತ್. ಕಾಲಕರ್ಮ ಸ್ವಭಾವಸ್ತು ವಾಸುದೇವ ಪರಪುಮಾನ್ ಅಕರೋ ದಂಡಮಧ್ವತ್ವಮಾತ್ಮಪ್ರಸವ ಕಾರಣಂ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ತ್ರೀಣಿ ಧಾಮಾನಿ ವೈ ವಿಷ್ಣು ತ್ರಿಲೋಕದ್ಬಹಿರೇವ ಹಿ ಆದಾಯಾದಸ್ತಪುತ್ರಾಣಮುದ್ರಿಕ್ತ ಜ್ಞಾನಚಕ್ಷುಷಃ ನಾರಾಯಣ ಪರಾದಿ ದೇವಾಃ ಏವಂ ತಾನ್ಯಪೀಪ್ನುವಂತ್ಯುತಃ ಸವೇವಾನ್ಯಸ್ವರೂಪೇಣ ಶಕ್ರಲೋಕಸಮೀಪಿಕಃ ಇಜ್ಜೋ ಯಜ್ಞಮುಪಮಾನ್ನಾಮ ಜ್ಞಾನೀನಂ ಗೃಹಿಣಂ ಪದಂ ಯತೀನಾಂ ಧ್ರುವಲೋಕಸ್ಥೋ ವನೀನಾಂ ಮೇನಮಜ್ಜಗಃ ಆದಿತ್ಯಮಂಡಲಸ್ತು ಜ್ಞಾನೀನಂ ಬ್ರಹ್ಮಚಾರಿಣಾಂ. ಯಾವ ಯೋಗ್ಯ ಜನರು ಯಾವ ಲೋಕವನ್ನು ಕುರಿತು ಮಾರ್ಗವನ್ನು ಹೊರಡುತ್ತಾರೆ ಎಂಬತಕ್ಕಂಥ ವಿಶೇಷ ವಚನವಿದು. ಸರ್ವಜೀವಾನಿ ಕಾಯೇಷು ಬ್ರಹ್ಮವಾಯುಹರೇ ವಿದೌ ನ ಚ ಅನ್ಯತಾದೃಶೋ ವೇತ್ತ ಯಾವದ್ವೇತಿ ಹರಿ ಸ್ವಯಂ ತಾವತ್ತವಪಿ ನೋ ವಿಷ್ಣುಂ ಜಾನೀತೋ ಲೋಕವಂದಿತೌ. ಇದೊಂದು ವಿಶೇಷವಾದ ಇದೆ. ಭಗವಂತ ಏನು ತಿಳಿದುಕೊಳ್ಳುತ್ತಾರೆ ತನ್ನನ್ನು ಅದರಂತೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ಭಗವಂತನ ಅನಂತ ಅರ್ಥ ಇದೆ. ಅನಂತ ಮಾತ್ರ ತಿಳಿಯಬಲ್ಲನು ಹೊರತು ಬೇರಾರೂ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಕೇವಲ ಅಂಶದಲ್ಲಿ, ಏಕಾಂಶದಲ್ಲಿ, ದಶಾಂಶದಲ್ಲಿ ತಿಳಿಯುತ್ತಾರೆ ಹೊರತು ಪೂರ್ಣವಾಗಿ ತಿಳಿಯಲು ಯಾರಿಗೂ ಶಕ್ಯವಿಲ್ಲ ಎಂಬುದರ್ಥ. ಸತ್ತಾದಿಯಸ್ವತೋ ವಿಷ್ಣು ತಸ್ತಸ್ಮಾದನ್ಯ ಸರ್ವತಃ ಯಸ್ಸತ್ತಾದಯತೋ ಅನ್ಯಸ್ಯ ನಾನ್ಯತ್ವಂ ವೇದಿನೋಪಿತು ಭ್ರಾಂತ್ಯಾ ಜೀವಸ್ವ ಸಂಸಾರ ಈಶ ಜ್ಞಾನಾದ್ವಿಲೀಯತೆ ಭ್ರಾಂತಿದೇಹಾದ್ಯಾಭಿ ಅಭಿಮತಿಃ ಈಶ ಜ್ಞಾನಾದ್ವಿನಶ್ಯತಿ. ಭ್ರಾಂತಿಯಿಂದ, ಮೋಹದಿಂದ ಜನರು ಭಗವಂತನನ್ನು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ. ಮುಕ್ತವಾಯಾದಿಭಿಃ ವಿಷ್ಣುಂ ಋತಂ ಬ್ರಹ್ಮ ದದಶ್ಯಃ ತದನ್ಯತಾ ಭಾವಥೋ ನಾನ್ಯತ್ತದ್ದ್ರಷ್ಟುಮೈಚ್ಛತ ಗೌರಜ ಮಹೇಶ ಕೃಷ್ಣ ಸುಕರೋ ಗವಯೋ ಗುರುಃ ಆವೃಷ್ಟು ಚ ಕರೌಷಾ ತಥೈವಶ್ಚತರೋ ಅಪರಃ ಗೌರಶ್ಚ ಶರಭಶ್ಚೈವ ಚಮರಿ ಸ್ವಶ್ವಂ ಶೃಗಾಲಕೌ ವೃಕೋ ವ್ಯಾಘ್ರಶ್ಚ ಮಾಧ್ಯಾರೋ ಹರಿಶ್ಚ ಶಶಕಲ್ಯಕೋ ಕಪಿ ಗಜಸ್ಸ ಗೋದಾಢ್ಯಂ ಜಲಜಾಃ ಪಕ್ಷಿಣ ತಥಾ
28 ತರಹ ಯೋನಿಗಳೇನಿದೆ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲವೂ ಭಗವಂತನ ಸೃಷ್ಟಿ ಎಂಬುದೇ ತಾತ್ಪರ್ಯ. ನಿರ್ಮಲೇನ ಸಮೋಷ್ಟೇನ ನಿತ್ಯ ಸೂರ್ಯಾಂಶವಾರಿಣ ಪ್ರವಾಹಗೇನ ಕಾರ್ಯಂ ಸ್ಯಾತ್ ಕಾಲಶುದ್ಧಿ ಸದೈವತು ಏಕಮಂಡಂ ಬಹುತ್ವೇನ ಪ್ರತ್ಯೇಕಂ ರೋಮರೂಪಕೂಪಮಂ ಬ್ರಹ್ಮ ಅಪಿ ಪಶ್ಯಂತಿ ತಥಾ ಆತ್ಮಾನಂ ಹರೇಃ ತೇಷು ಪೃಥಕ್ ಪೃಥಕ್. ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮಂ ದೃಷ್ಟಯಾ ಹತಃ ಸ ಏವ ಪಾರ್ಶ್ವೇ ವಿಷ್ಣು ದ್ವಿತೀಯಂ ಕರ್ಣತಾಡನಂ ಪೂರ್ವಂ ಲಯೋದಕೆ ದಗ್ಮಗ್ನಾಂ ದ್ವಿತೀಯಂ ತೇನ ಮಜ್ಜಿತಂ ಭುವಂ ಉದ್ಧಾರತೈವಾಸೋ ಹರಿಣ ಕ್ರೂಢರೂಪಿಣ. ಭಗವಂತನ ವಿಶೇಷವಾದ ಕ್ರಿಯಾ, ದುಷ್ಟರನ್ನು ಹೇಗೆ ಸಂಹಾರ ಮಾಡಿದ ರೀತಿ ಇದನ್ನು ವಿವರಿಸ್ತಾ ಇದ್ದಾರೆ. ಅಕ್ಷತಃ ಅಕ್ಷತವಿದ್ವಿಷ್ಟು ಅಸಮಃ ಸಮವತ್ತತಃ ಅಜಿತಃ ಜಿತವಶ್ಚೈವ ಅಗ್ನೇಯೋ ಅಗ್ನವಶ್ಚ ಪ್ರಕಾಶಯೇತ್ ಸರ್ವರೂಪೇಶನಂತೋಪಿ ಬ್ರಹ್ಮಾದ್ಯಶ್ಚ ತನ್ಮತೆ ಅನುಸಾರಿತಯಾ ಬ್ರೂಯುಃ ಕುರ್ಯಶ್ಚ ನ ಸ ದುಃಖಭಾಕ್ ಏಕಪೂರ್ಣಹರಿನಾನ್ಯ ತದನ್ಯೇ ತದ್ವಶಾಮತಃ ಇತಿ ಜ್ಞಾನಂ ಸ್ಥಿರಂ ಯತ್ಯದೇಕಾತ್ಮಜ್ಞಾನ ಮುಚ್ಯತೆ. ಭಗವಂತನೇ ಪೂರ್ಣ, ಹರಿಗೆ ಸದೃಶಾರು ಇಲ್ಲ ಎಂಬುದು ಏಕಾತ್ಮಜ್ಞಾನ ಸದಾ ಜಾಗೃತವಾಗಿರಬೇಕು ಎಂಬುದು ಅಭಿಪ್ರಾಯ. ಯತ್ರ ದೇವೇ ಕೃತೆ ವಿಘ್ನಂ ಖಂಡಿತೋ ನಾಪುಮಾನ್ ಭವೇತ್ ತತ್ರ ತದ್ವಶೇ ವಿಘ್ನಂ ಕುರ್ಯಸ್ ನ ತು ವಿಘಾತನೆ ಯತ್ರ ಖಂಡೇ ತಥಾ ತತ್ರ ಖಂಡಾನೈನೇವ ಕೇವಲಂ ಸತ್ಯಕಾಮಯತೋ ದೇವಾ ತೇ ಚಿತ್ತಾದ್ಯಾಭಿಮಾನಿನಃ ಅತೋ ವಿಮೋಹಯನ್ಯೈವ ಪ್ರಾಪ್ನುಯಸ್ಯ ಪರಾಜಯಂ ತೇಷಾಂ ಶಕ್ತಗತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ ವೇದಸ್ಥರಾಜಸೋ ಜೀವಾ ಪೃಥುನಾ ಸ್ವರ್ಗತಿಂ ಗತಃ ಸ್ವಯಂ ತು ತಮ ಏವಾಪಃ ಸಾತ್ವಿಕಂ ಪೃಥಗಾಗಮಾತ್ ವಿದಾಯ ದೇನ ದೃಶ್ಯೇತ ಜೀವಾತ್ಮ ಪರಮಾತ್ಮನಯೋಃ ಮುಕ್ತೋ ತದವಿಮೋಕ್ಷಾಯ ಕೋ ಯತ್ನಂ ಕರ್ತುಮರ್ಹಸಿ. ಭಾಗವತ ತಾತ್ಪರ್ಯ 4ನೇ ಸ್ಕಂದದಲ್ಲಿ ಭಗವಂತನಿಗೂ ಜೀವರಿಗೂ ಭಿನ್ನವನ್ನು ತಿಳಿದುಕೊಳ್ಳದಿದ್ದರೆ ಅವರಿಗೆ ಮೋಕ್ಷ ಯಾವ ಕ್ರಮದಲ್ಲೂ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಾಗವತ ಪ್ರತಿ ಸ್ಕಂದದಲ್ಲೂ ಸಹ ಬ್ರಹ್ಮಾಂಡ ಪುರಾಣ ಎಂಬತಕ್ಕಂಥ ವಾಕ್ಯಗಳು ಉದಾಹರಣೆ ಕೊಟ್ಟಿದ್ದಾರೆ. ಗುರು ವಿಪ್ರೇಶ ಭಕ್ತಾಚ ಪರೇಶಂ ಹಿತಕೃತ್ಯಯ ಪ್ರೇಷ್ಯೇಣ ಚ ಕೀರ್ತಾ ಚ ಪೃಥು ರಾಮಾನುವ್ರತಃ ಯತಾವತ್ ಕರ್ಮ ಕರ್ತಸ್ಸು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರ್ವತಃ ಕರ್ಮ ನಿರಯಾಯ ಭವಿಷ್ಯತಿ ತಥಾಪಿ ಕರ್ಮ ನಿಂದಂತಿ ನ ಯಥಾ ಕರ್ತಮಂಜಸ ಶಕ್ಯಂ ಜ್ಞಾನಫಲಸ್ಯಾಪಿ ಬಹುತ್ವಾನ್ಯೋಹನಾಯಯ ಮಾನುಷಾಣಂ ವಸ್ತರಾಣಂ ಲಕ್ಷದ್ವಾರ್ಷಿಕಂ ಪುರಾ ಪ್ರಚೇತಭಿರೇಯಂ ಪೃಥ್ವೀ ಪಾಲಿತೋ ಅವ್ಯಾಹತೇಂದ್ರಿಯೈಃ ನಾಸ್ತಿ ವಿಷ್ಣುಸಮ ಇತಿ जानन्तोऽपि ऋषिः सदा तज्ज्ञापनाय लोकानां मन्ये च प्रार्थयेन् समम् महैश्वरस्वरूपोऽपि भगवद्ऋषभो विराट् नैश्वर्याणि स्वकीयानि ज्ञापयामास सर्ववित् उत्तमानां रज्ञापनार्थं धर्मतत्त्वस्य केशव तेषाम् ऐश्वर्यभोगैः मनःक्लसक्रिं व्रजेत् यदि आनन्दमुक्तिगोह्रासं विकर्मकारणं व्रजेत् धर्माधर्मविहीनोऽपि भगवन् ऋषिमस्ततः तेषां धर्मज्ञानार्थं नाविचक्रे परं स्थितं देवानं नाशुभाद्रासः शुभात् क्वचित् सुखोन्नति अधिकारिका जीवानामेव मन्येषु तु द्वयम् अल्पाधिकारिणं तत्रो ह्रासोऽपि भवति ध्रुवम् अशुभाभावजो उन्नाहो महाधिकारिणामपि अशुभे कृते न भवति तारतम्या च सुश्रुता प्रजापश्च तथा देवा महदादिकारिणः स्मृतः ऋषि अशीस्ति तथा सप्तापितरो अप्सरणं शतं गन्धर्वाणं तथा राज्ञं
ವಿಂಶದನ್ಯಾಸಜಾತಿಷು ಅಲ್ಪಾಧಿಕಾರಿಣ ಪ್ರೋಕ್ತ ಅನಧಿಕಾರಿಣ ಪರೇಹೇ ಮೋಕ್ಷದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಹೇಳಿದ ವಾಕ್ಯವಾಗಿದೆ. ವಿಶೇಷಾತ್ ಭಾರತೆ ಪುಣ್ಯಂ ಚರೇಯುಃ ಪಾಪಮಪ್ಯತಾ ತಥೈವ ಭಗವದ್ಭಕ್ತಿಂ ಪ್ರತವ್ಯಂ ನಾನವಶ್ಯಕಾಃ ಯಥಾ ಭಾಗವತೆ ತೋಕ್ತಂ ಬಹುವನಂ ಕೋಶಲಕ್ಷಣಂ ತಸ್ಯಾವರೋಧೋತೋ ಯೋಜ್ಯಂ ಸರ್ವಗ್ರಂಥಾಂತರಸ್ಥಿತಂ ಮಂಡೋದ ಪುರಾಣಂ ಚೈವ ವ್ಯತ್ಯಾಸಂ ಕ್ಷೀರಸಾಗರೆ ರಾಹುಸೋಮರವೀಣಂ ತಾ ಮಣ್ಮಲಾದಿದ್ವಿಗುಣಿತಃ ವಿನೈವ ಸರ್ವಮನ್ಯೇಯಂ ಯೋಜನಾದಭೇದತೋತ್ತತು. ಭಾಗವತ ಹೇಗೆ ಹೇಳಿದೆಯೋ ಅದರಂತೆ ಇತರ ಪುರಾಣದಲ್ಲಿರ್ತಕ್ಕಂಥ ಪ್ರಮೇಯಗಳನ್ನು ತಿಳಿದುಕೊಳ್ಳಿ. ಕಾಮದೇವ ಶ್ರುತಂ ವಿಷ್ಣುಂ ಪಾಸ್ತೆ ಶ್ರೀ ಸ್ಥಿತ ಕಾಮದೇವಂ ರತಿಶ್ಚಾಪಿ ವಿಷ್ಣೋತ ಪ್ರಾಕೃತಂ ಧನಂ ಜ್ಞಾನಾನಂದಾತ್ಮಿಕೆ ವಿಷ್ಣು ಶಿಂಶಮಾರಾಪ್ಯತಃ ಊರ್ಧ್ವಲೋಕೇಶು ಸಂವ್ಯಾಪ್ಯ ಆದಿತ್ಯಾಜ ಸಮಾಶ್ರಿತಾಃ. ಎಲ್ಲ ಲೋಕಕ್ಕೂ ಭಗವಂತನೇ ಆಧಾರ. ಸ್ನೇಹಾದನ್ಯಂ ದದಾತೀತಿ ಸಾಕರ್ಷೇಣ ಉಪಯೇಪಿ ಚ ವಿದ್ಯಮಾನೇಪಿ ಅಲ್ಪಕೂಪೆ ಸಂಗತಿ ಸ್ನೇಹತಃ ಪ್ರೇತಶ್ರೂಪತಂ ಕೀಟೋ ಯದಾ ಯಾತಿ ತಥೈವ ತು ಚೈದ್ಯಾದ್ಯವಸರಾವೇಶಾದ್ ಹರೌ ದ್ವೇಷಯುತಾಪಿ ನಿಜಸ್ವಭಾವಭಕ್ತ್ಯಾ ನೀತಾ ಹರಿಸ್ವರೂಪತಂ ತಥಾ ಹಿ ಕರುಣೋ ವಿಷ್ಣು ಅನ್ಯಾವೇಶ್ಯತೆ ದ್ವಿಷನ್ ಹೀಯತೆ ಕಿಂ ಯಮಾಮನೇನ ನಿತ್ಯಾನಂದಸ್ವರೂಪಿಣಃ ದೇಹಬಂಧಾಯಿತಂ ಹಿ ದ್ವೇಷಿಣ ಅಪಕೃತಂ ಭವೇತ್ ಮಮ ಕೋ ಹಿ ಅಪರಾಧ್ಯೇತ ನಿರ್ದೋಷ ಶುಭಕಾರಿಣ ಶುಭರೂಪಿಣಃ ಅತೋ ಮಯ್ಯಾ ಅಪರಾಧಸ್ತು ಸ್ವಸ್ಮಿನ್ನೇವ ನ ಮೇ ಭವೇತ್ ಅತೋ ಯಜ್ಜಸುರಾವೇಶಾತ್ ಕೃತಂ ಏನೇನ ದುಷ್ಕೃತಂ ಅನಾದಿಭಕ್ತೋ ಯಸ್ಮಾನ್ಮೇ ಮೋಚಯಿಷ್ಯೆ ತತಸ್ಮಹಂ ಇತಿ ಮತ್ವಾ ಮೋಚಯತಿ ಚೈದ್ಯಾನಪಿ ಕೇಶವಃ. 7ನೇ ಅಧ್ಯಾಯದಲ್ಲಿ ಭಗವಂತ ಭಕ್ತರು ಏನೇ ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸಿ ಅವರನ್ನು ಸನ್ಮಾರ್ಗದಲ್ಲಿ ಇಡುತ್ತಾನೆ. ದುಷ್ಟರು ಏನೇ ಮಾರ್ಗವನ್ನು ಮಾಡಿದರೂ ಅವನು ನೀಚ ವೃತ್ತಿಯಿಂದ ನೀಚ ಲೋಕಕ್ಕೆ ಕಳಿಸ್ತಾನೆ ಎಂಬುದೇ ತಾತ್ಪರ್ಯ. ಮದಕೈಟಭಯೋಶ್ಚೈವ ಹಿರಣ್ಯಾದ ತಥೈವ ಚ ನಾನ್ಯೋ ಬ್ರಹ್ಮಪದಂ ವಾಂಛನ್ತ್ಯೋಜೋನ್ ಯೋಗಾನ್ ವಿನಾ ಕ್ವಚಿತ್ ತತಃ ಶ್ರೇಯಾಂಸಿ ವಾಚ್ಯಂತೇನ ತತ್ಪಾದಮಾಪ್ತಿಯೇ. ಯಾವ ಅಧಿಕಾರಿಗಳು ತಮಗೆ ಲಬ್ಧವಾಗದ ಅಧಿಕವಾದ ಪದವಿಯನ್ನು ಉಪೇಕ್ಷೆ ಹೊಂದಲು ಪ್ರಯತ್ನ ಮಾಡಬಾರದು. ಮಾಡಿದರೆ ಅವರಿಗೆ ಭಗವಂತ ಏನು ಮಾಡ್ತಾನೆ? ತಕ್ಕ ಶಿಸ್ತನ್ನು ಕೊಟ್ಟು ಅವನ ಮಾರ್ಗವನ್ನು ತೋರಿಸ್ತಾನೆ ಎಂಬುದೇ ಅರ್ಥ. ಅದೃಷ್ಟಾಶ್ರುತಪೂರ್ವತಾ ಜನ್ಯೈ ಸಾಧಾರಣಜನೈ ನೃಸಿಂಹಂ ಶಂಕಿತಾವೇವ ತ್ರಿಲೋಕಮೋಹಯಾಂಜಯೌ ಪ್ರಹ್ಲಾದೇ ಚೈವ ವಾತ್ಸಲ್ಯ ದರ್ಶನಾಯ ಹರೇರಪಿ ಜ್ಞಾತ್ವಾ ಮನತತಾ ಬ್ರಹ್ಮ ಪ್ರಹ್ಲಾದಂ ಪ್ರೇಷಯ ಸದಾ ಏಕತ್ರೈಕಸ್ಯ ವಾತ್ಸಲ್ಯಂ ವಿಶೇಷ ದಶ್ಯೇದರಿಹಿ ಅವರಸ್ಯಾಪಿ ಮೋಹಾಯ ಕ್ರಮೇಣಮಪಿ ವತ್ಸಲಃ ಬಲಿರಪಿ ಅಸುರಾವೇಶಾತ್ ಸ್ತುವನ್ನಪಿ ಜನಾರ್ದನಂ ಅಕ್ಷಿಪತ್ಯಾಂತರ ಕ್ವಾಪಿ ಪ್ರಹ್ಲಾದೋ ನಿತ್ಯಭಕ್ತಿಮಾನ್. ಪ್ರಹ್ಲಾದ ನಿತ್ಯಭಕ್ತಿಮಾನ್ ಎಂಬ ವಿಶೇಷವಾದ ವಚನಗಳು ಬ್ರಹ್ಮಾಂಡ ಪುರಾಣದಲ್ಲಿದೆ. ಪ್ರಹ್ಲಾದನಲ್ಲಿ ವಾಯುದೇವರ ನಿತ್ಯ ಸನ್ನಿಧಾನ, ವಿಶೇಷ ಸನ್ನಿಧಾನ ಇರುವುದರಿಂದ ಅವನು ಭಕ್ತಿಮಾನ್ ಎನಿಸಿಕೊಳ್ಳುತ್ತಾನೆ. ಇನ್ನು 10ನೇ ಅಧ್ಯಾಯ 10ನೇ ಸ್ಕಂದದಿಂದ ಭಾಗವತದಲ್ಲಿ ಹೇಳಿರ್ತಕ್ಕಂಥ ಅನೇಕ ವಚನಗಳನ್ನು ನಾವು ಮುಂದಿನ ಪ್ರವಚನದಲ್ಲಿ ಕೇಳೋಣ. ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಬ್ರಹ್ಮಾಂಡ ಪುರಾಣ ಎಂಬತಕ್ಕಂಥದ್ದು ದೊಡ್ಡ ಆಗರವಾಗಿದೆ. ಈ ಆಗರವನ್ನು ನಾವು ಕೇವಲ ಬಗ್ಗಿ ನೋಡುತ್ತಿದ್ದೇವೆ. ಅಲ್ಲಿರ್ತಕ್ಕಂಥ ಮುತ್ತು ರತ್ನ ಹವಳಗಳು ಅನಂತವಾಗಿದೆ. ಪುರಂದರದಾಸರು ಇವೆಲ್ಲವನ್ನು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಇದರಿಂದ ಪುರಂದರದಾಸರ ಅಂತರ್ಯಾಮಿ ಪುರಂದರ ವಿಠಲನ ಪ್ರೀತರಾಗಲಿ ಮತ್ತು ಇವೆಲ್ಲವೂ ನಮ್ಮ ಗುರು ಹಿರಿಯರ ಆಶೀರ್ವಾದ ರೂಪದಿಂದ, ಮಾತಾಪಿತರ ಆಶೀರ್ವಾದ ರೂಪದಿಂದ, ತತ್ವಾಭಿಮಾನಿಗಳ ಆಶೀರ್ವಾದ ರೂಪ ಮತ್ತು ಇವರಲ್ಲಿ ನಿಂತಿರುವ
ಭಾರತೀಪತಿ ವಾಯುದೇವರ ವಿಶೇಷ ಅನುಗ್ರಹ ರೂಪದಿಂದ ನಡೆದಿದೆ. ಇವರೆಲ್ಲರೂ ನಿಂತಿರುವ ಭಗವಂತ ಅವನಿಗೆ ನಮಸ್ಕರಿಸಬೇಕು. ಭೂಯಿಷ್ಟಾಂತಿರಮ ಉಕ್ತಿಂಬಿದೇಮ ಎಂದು ಹೇಳಿ, ಆ ಭಗವಂತನೇ ನಮ್ಮ ಬಿಂಬರೂಪನಾದ್ದರಿಂದ ಇದು ಬಿಂಬ ಪೂಜೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಎಲ್ಲರೂ ಭೂಯಿಷ್ಟಾಂತಿರಮ ಉಕ್ತಿಂಬಿದೇಮ ಎಂದು ಹೇಳುವುದರಿಂದ ನಮ್ಮ ಕಿಂಚಿತ್ ನಮನವನ್ನು ಸಲ್ಲಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.